ಸುಂದ್ರ ನೀವಿನ್ನ ಇರ್ತೀರಾ ಊರಿಗೆ ಹೋಗ್ತಿರೋ? ಅಮ್ಮಯ್ಯ ಮತ್ತೆ ನನ್ನ ಹೆಂಡತಿ ಮಂಜಿ ಎಲ್ಗ ಹೋಗ್ಯಾರೆ. ಅವ್ರು ಬಂದ ತಕ್ಷಣ ನಾವು ಊರಿಗೆ ಹೋಗ್ತೀವಿ. ಪದ್ದು ನೀನು ಬತ್ತೀಯ ನಮ್ಮೂರಿಗೆ? ಇಲ್ಲಪ್ಪ ನಾನ್ ಬರಲ್ಲ. ನಾನು ಒಬ್ಳೆ ಬರಲ್ಲ. ಅಮ್ಮಯ್ಯನ ಅಪ್ಪಯ್ಯನ ಬರ್ತಾರಲ್ಲ ನಿಮ್ಮೂರಿಗೆ, ಅವಾಗ ಬರ್ತೀನಿ. ನೀನಿವಾಗ ಎಲ್ಲ ಕೆಲಸ ಮಾಡೋದು ಕಲ್ತಿದೀಯಂತೆ ಅಲ್ವೇ? ಹ್ಞೂ ಪದ್ದು, ನಾನು ಎಲ್ಲ ಕೆಲಸ ಮಾಡ್ತೀನಿ. ಹೊಲ್ದಾಗುಳ್ದು, ಮನೆಗುಳ್ದು, ಆಮೇಲೆ ನೀರಿಕ್ಕೋದು, ಆಮೇಲೆ ಬದು ಹಾಕೋದು, ಗೊಬ್ಬರ ಹಾಕೋದು, ಆಮೇಲೆ ಬೀಜ ಊರೋದು ಎಲ್ಲ ಕಲ್ತಿದ್ದೀನಿ. ಹೌದೇನು? ಇವಾಗ ನೀನು ಹುಡುಗ ಜೊತೆ ಆಟ ಆಡಕ್ ಹೋಗಲ್ವೇ? ಹ್ಞೂ ಹೋಗ್ಬೇಕು ಅನ್ಸುತ್ತೆ. ಮಂಜಿ ಬೈತಾಳೆ, ಅದಕ್ಕೆ ನಾನು ಹೋಗಲ್ಲ. ಅಪ್ಪಯ್ಯನು ಅಮ್ಮಯ್ಯನೂ ಬೈತಾರೆ, ನಾನು ಹೋಗಲ್ಲ. ಇವಾಗ ಯಾವಾಗಾನ ಒಂದೊಂದ್ಸಲ ಹೋಗ್ತೀನಿ ಬೈನತ್ನಾಗ. ಹೌದೇನು? ನಾನಂತೂ ಯಾವಾಗ್ಲೂ ಹೋಗ್ತೀನಪ್ಪ, ಯಾರು ಬೈದ್ರು ಬಿಡಲ್ಲ. ನಾನು ಕಾವೇರಿ ಮಜ್ಜ ಎಲ್ಲರೂ ಆಟ ಆಡ್ತೀವಿ. ಪದ್ದು ಎಲ್ಲೇ ನಿಮ್ಮ ಅಪ್ಪಾಯಿ ಬರ್ಲಿಲ್ವೇನೆ? ಅಪ್ಪಾಯಿ ಬತ್ತಿತ್ತು ನಿಧಾನಕ್ಕೆ. ನಾನು ಸುಂದ್ರನು ಜಲ್ದಿ ಬಂದ್ವಿ, ಎಳ್ನೀರೆಲ್ಲ ಕುಡಿತು. ಅವನು ಬ್ಯಾಗ್ನಾಕೆ ಬಿಕ್ಕಿಯನ್ನು ಎಲ್ಲ ಕಿತ್ಕೊಂಡು ಇಕ್ಕಣೇನೆ. ಅವ್ರ ಬ್ಯಾಗ್ನಾಕಿ. ಬ್ಯಾಗ್ ಎಲ್ಲಿತ್ತ ಸುಂದ್ರ? ಬ್ಯಾಗು ಒಳಗಿಕ್ಕಿದ್ದೀನಿ. ಅಮ್ಮಾಯಿ ಬಂದಾಗ ತಕೊಂಡು ಹೋಗ್ತೀವಿ. ಏನ್ರಿ? ಬರಿ ಬರಿ. ಮನೆ ಹತ್ರ ಕಮ್ಮತ್ ಬರೋದೇ ಇಲ್ಲ. ಮಂತಕ್ಕೆ ಬರ್ದೆ ಇನ್ನೇನೆ? ಎಲ್ಲಿ ಕಾಡ್ಗೆ ಹೋಗೋಕ್ಕಾಗುತ್ತೆ? ನೀನೊಬ್ಳು ಯಾವಾಗಲೂ ಮಂತಕ್ಕೆ ಹೋಗ್ಕೊಂಡಿರೋಕ್ಕಾಗುತ್ತೆ ಏನು? ಅಲ್ಲಿ ಮಾಡೋ ಕೆಲಸ ಬಿಟ್ಟು ಹಂಗಲ್ಲ, ಯಾರನ್ನ ಸಂಬಂಧಿಕರು ಬಂದವ್ರೆ ಅಂದಾಗ ಮಂತಕ್ಕೆ ಹೋಗ್ಕೊಂಡು ಮಾತಾಡ್ತಾರೆ. ಜಯ್ಯಂ ಬಂದವಳೆ, ನಿನ್ ಕೈಗೂ ಬಾಯಿಗೂ ಸಿಗಂಗೆ ಇಲ್ಲ. ಎಲ್ಗೋದ್ಲು ನಮ್ಮ ಜಯಮ್ಮ? ಎಲ್ಗೋ ಹೋಗ್ಯವಳೆ, ಮಲ್ಲಿ ಮಾತಾಡ್ಸಕ್ಕೋ ಏನ್ಕೋ ಹೋಗ್ಬೇಕು ಅಂತಿದ್ಲು. ಅಲ್ಲಿಗೆ ನಾನು ಹೋಗಿರ್ಬೇಕೇನೋ ಸೊಸೆನ್ ಕರ್ಕೊಂಡು. ಈಗ ಬರ್ತಾಳೆ. ಊರಿಗೆ ಹೋಗ್ತಾರಂತ ಅವ್ರು ಇವಾಗ. ಇರು, ಅವ್ರ ಊರಿಗೆ ಹೋಗತಕ್ಕ ನಾನು. ನೀನು ಸುಮ್ಮನೆ ಆಮೇಲೆ ಹೋಗ್ಬಿಡ್ಬೇಡ. ಪಾಪ ಜಯ್ಯಮ್ಮ ಹಬ್ಬ ಬೇಜಾರು ಮಾಡ್ಕೊಂತಾಳೆ. ನಮ್ಮ ಅಣ್ಣ ಯಾವಾಗ ಬಂದ್ರು ಕೈಗೂ ಬಾಯಿಗೂ ಸಿಗೋದೇ ಇಲ್ಲ, ಹಂಗೆ ಹೋಗ್ತಿರ್ತಾನೆ ಅಂತಾನೆ. ಸರಿ ಆಯ್ತು ಬಿಡು, ಇರ್ತೀನಲ್ಲ. ಆಗೋ ಬಂದ್ಲಲ್ಲ ಜಯಮ್ಮ. ಏನು ಅಣ್ಣ ಕೈಗೂ ಬೈಗೂ ಸಿಗೋದೇ ಇಲ್ವಲ್ಲ ನಾನು ಬಂದಾಗ? ಚೆನ್ನಾಗಿದ್ದೀಯಾ? ಹ್ಞೂ ಕಣೆ ಜಯಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ಹೆಂಗೋ ನಿನ್ನ ಮಗುಗೆ ಒಳ್ಳೆ ಬುದ್ಧಿ ಬಂದೈತಮ್ಮ ಸುಂದ್ರಂಗೆ. ಮದುವೆ ಮಾಡ್ದಾಗಿಂದನ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಎಲ್ಲ ಕೆಲಸ ಮಾಡ್ತಾನಂತೆ. ಹೊಲ್ತಕ್ಕೆ ಬಂದಿದ್ದ. ಹ್ಞೂ ಅಣ್ಣ, ಎಲ್ಲ ಜವಾಬ್ದಾರಿ ಬಂದೈತಿ ಇವಾಗ. ಸುಂದ್ರನ ಹೆಂಡತಿ ಎಲ್ಲ ಜವಾಬ್ದಾರಿ ಕಲ್ಸಿದಾಳೆ ಇವಳೆ. ಹೆಂಗ ಒಳ್ಳೇದಾಗ್ಲಿ ಬಿಡಮ್ಮ. ಸುಂದ್ರ, ಬ್ಯಾಗ್ ತರಗು. ಪದ್ದು ಬ್ಯಾಗ್ ತರಗೆ, ನಾವು ಊರಿಗೆ ಹೋಗ್ತೀವಿ. ಇಷ್ಟು ಬೇಗನಾ? ಇರಿ, ನಾಳೆಗೆ ಹೋಗಿರಂತೆ. ಯಾಕೆ ಹಿಂಗೆ ಬಂದು ಹಂಗೆ ಹೋಗ್ತೀರಾ? ಇಲ್ಲ ಕಣವಣ್ಣ, ಹೋಗ್ಬೇಕು. ನೀನ್ ಬಂದಿಲ್ಲ ಸುಂದ್ರನ ಹೆಂಡತಿ ಕರ್ಕೊಂಬ ಅಂತ ಹೇಳ್ತಿದ್ದಲ್ಲ, ಹಂಗಾಗಿ ಕರ್ಕೊಂಬಂದಿದ್ದೆ ಅಷ್ಟೇನೆ. ನೀನ್ ನೋಡಿದ್ದಾಯ್ತಲ್ಲ, ಹೋಗ್ತೀವಿ ಬಿಡು. ನಾವೇನಾದ್ರೂ 2 ದಿವಸ ಹೆಚ್ಚಾಗಿ ಇಲ್ಲೇ ಇದ್ರೆ ಅಷ್ಟೇನೆ. ನಮ್ಮಮ್ಮಯ್ಯ ಸಿಟ್ಟು ಕೊಡ್ತಾಳೆ. ಕಿವೆ ಕೇಳ್ತಿದ್ರು, ಜಯಮ್ಮ ಬಂದಿಲ್ಲ ಇದೆಯಲ್ಲೇ, ಹೊಸ್ತಾಗ ಮದ್ವೆ ಆಗಿ ತವ್ರ ಮನೆಯಿಂದಾನ ಗಂಡನ ಮನೆಗೆ ಹೋಗಿರ್ತಾರೆ ಹೆಣ್ಮಕ್ಳ ತರನ, ಇಲ್ಲಿ ಬಂದಿದೆಯಲ್ಲೇ, ಅಲ್ಲಿ ಗಂಡನ ಮನೆಗೆ ಏನಾಯ್ತು ಎತ್ತಾತು ಅಂತ ನೋಡ್ಕೊಂಬದೇ ಇಲ್ಲ, ಇಲ್ಲಿ ಬಂದು ಕುಕ್ಕಸ್ಕೊಂಡಿದ್ಯಲ್ಲೇ ಅಂತಾನ ಮಾಯ ಮಾಡ್ತಾಳೆ ನಮ್ಮ ಅಮ್ಮಯ್ಯ. ಹಂಗಾಗಿನ ನನಗೆ ಹೋಗ್ಬೇಕು ಬಿಡಣ್ಣ. ಅಯ್ಯೋ, ಆ ಅಮ್ಮನ ಬಗ್ಗೆ ನೀನು ಯಾಕೆ ತಲೆ ಕೆಡ್ಸ್ಕೊಂತೆ ಜಯಮ್ಮ? ಸುಮ್ಮನೆ ನಿಂತಾಗೆ ತಮಾಷೆ ಮಾಡುತ್ತಾ ಅಷ್ಟೇನೆ. ನೀನು ಆವಾಗ ಮದುವೆ ಮಾಡಿಕೊಟ್ಟು ವಸ್ತ್ರಾಗೆ ಆಗ್ಲಾಗ್ಲ ಬಂದು ತವ್ರ ಮನೆ ಕುಕ್ಕಂತಿದ್ದಲ್ಲ, ಅದಕ್ಕೆ ಹಂಗಂಬುತ್ತ ಅಷ್ಟೇನೆ. ಈಗೇನು ನಿನಗೂ ಎಲ್ಲ ಸೊಸೆಯರು ಬಂದೇವ್ರೆ, ನಿನಗೇನು ಹೇಳ್ಕೊಡ್ಬೇಕೆಲ್ಲನ? ಹಂಗಲ್ಲಪ್ಪ, ನಿಮ್ಮ ಅಮ್ಮಂದು ನನ್ನ ಕಂಡ್ರೆ ಸಾಕು ಹಂಗ ಆಡ್ತಾಳೆ. ಏನ್ ಮಾಡ್ತೀಯ ನೀನು ಅಂದ್ರೆ ಅಷ್ಟೊಂದು ಪ್ರೀತಿ, ನನ್ನ ಮೇಲೆ ಅದು ಪ್ರೀತಿನೇ ಇಲ್ಲ. ಅತ್ತೆ, ನೀನ್ ಬ್ಯಾಗ್ ತಕೊಂಬಂದೆ. ಸುಂದರ ನಡಿಯೋ, ಬಸ್ ಸ್ಟ್ಯಾಂಡಿನ ತಕನ ಬಿಟ್ಟು ಬರ್ತೀನಿ. ಬ್ಯಾಗ್ ತಗೊಂಡು ಹೋಗೋಣ. ಸರಿ ಅಮ್ಮ, ನಾವು ಬಸ್ ಸ್ಟ್ಯಾಂಡಿನ ತಕ್ಕ ಹೋಗಿರ್ತೀವಿ, ನೀವು ಬರ್ತೀರಾ? ಆಯ್ತು, ನಾವು ಬರ್ತೀವಿ. ನೀನು ಪದ್ದುನು ಹೋಗ್ರಿ ಹಂಗೆ. ಅಲ್ಲಿ ಅದು ಇದು ತಿನ್ಕೊಂಡು ನಿಂತ್ಕೋಬೇಡ. ಯಾತು ತಿಂಬಲ್ಲ ಬಿಡಮ್ಮ, ಹೋಗಲಿ ಬಸ್ ಸ್ಟ್ಯಾಂಡಿಂದಾಗೆ ನಿಂತ್ಕೊಂಡಿರ್ತೀವಿ ಅಷ್ಟೇನೆ. ಬಾರೆ ಪದ್ದು ಹೋಗೋಣ. ಇವ್ರೇನಿವ್ರು ಹೇಳ್ತೀನಿ ಬಿಟ್ಟು ಇವಳ ಜೊತೆಗೆ ಹೋಗ್ತಾರೆ. ಹೋಗ್ಲಿ ಬಿಡಮ್ಮ, ಅವರಿಬ್ರು ಹಂಗೇನೆ. ಅವಾಗ ಹುಡ್ತಾಗಿಂದನ ಹಂಗೆ ಜೊತೆಗೆ ಊರಿಗೆ ಬಂದರೆ ಯಾವಾಗಲೂ ಜೊತೆಗೆ ಇರ್ತಾರೆ. ನೀನೇನು ಅದಕ್ಕೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಇಲ್ಲ, ಹಂಗೇನು ತಲೆ ಕೆಡಿಸ್ಕೊಂಡಿಲ್ಲ. ಸುಮ್ಮನೆ ನೋಡಿದೆ, ಅವ್ರು ಅದೇ ಹೋಗ್ತಾ ಇದಾರಲ್ಲ ಇಬ್ರು ಜೊತೆಗೆ, ಎಷ್ಟು ಚೆನ್ನಾಗಿ ಅಂತಾನ ಅಷ್ಟೇ. ನನಗೇನು ಬೇಜಾರಿಲ್ಲ, ಹೋಗ್ಲಿ ಬಿಡ್ರಿ. ಪಾಪ ಚಿಕ್ಕ ವಯಸ್ಸಿಂದ ಜೊತೆಗಿದ್ದವರಲ್ವಾ. ಅಣ್ಣ ನೋಡು, ನಮ್ಮ ಸುಂದರ ಎಷ್ಟು ಬುದ್ಧಿವಂತ ಆಗ್ಯವನಿ. ನೀನು ಬೇಗ ಪದ್ದುಗೊಂದ ಗಂಡು ನೋಡಿ ಮದುವೆ ಮಾಡು. ಅವಳು ಎಲ್ಲ ಕೆಲಸನೂ ಕಲಿತಾಳೆ, ಗಂಡನೇ ಹೇಳಿ ಕಲಿಸ್ತಾನೆ. ನಮ್ಮ ಸುಂದ್ರನು ನೋಡು, ನಮ್ಮ ಮಂಜಿ ಹೆಂಗ್ ಬುದ್ಧಿ ಕಲಿಸಿದಾಳೆ ಅಂತಾನ, ಎಷ್ಟು ಬುದ್ಧಿವಂತ ಆಗ್ಯವನಿ. ಬುದ್ಧಿವಂತ ಆಗ್ಯವನಮ್ಮ. ಆದರೆ ನಮ್ಮ ಪೊದ್ದುನ ಮದುವೆ ಮಾಡಿ ಕಳ್ಸೋಕ್ಕೆ ಇವಳಂದ್ರೆ ಹೆಣ್ಣು ಹುಡುಗಿ, ಗಂಡು ಹುಡುಗಿ ಕಳ್ಸವಳೆ. ನಮ್ಮ ಮನೇಲೇ ನಿಮ್ಮ ಮನೇಲೇ ಇರ್ತಾನೆ ಸುಂದ್ರ, ಇವಳು ಬಂದು ಕಳ್ಸವಳೆ. ಅವನಿಗೂ ಬೇಜಾರಾಗಲ್ಲ ಬೇರೆ ಮನೆಗೆ ಹೋಗೋಕ್ಕೆ. ಆದರೆ ನಮ್ಮ ಪೊದ್ದುನಾಗ ಮದುವೆ ಮಾಡಿಕೊಟ್ರೆ ಬೇರೆ ಮನೆಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಅವ್ರಿಗೆಲ್ಲ ನನ್ನ ಪೊದ್ದು ಬಗ್ಗೆ ಗೊತ್ತಿರಲ್ಲ, ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ. ಯಾಕೆ ಬೇಕು ಹೇಳು? ಅದಕ್ಕೇನೆ ಮದುವೆ ಗಿದ್ವೆ ಏನು ಬೇಡ ಅಂತ ಸುಮ್ಮನೆ ಆಗಿದ್ದೀವಮ್ಮ.
ಆದರೆ ಸುಂದ್ರ ನೋಡ್ತಾ ಇದ್ರೆ ನಮ್ಮ ಪದ್ದುಗೂ ಮದುವೆ ಮಾಡಿರ್ ಬುದ್ಧಿ ಬರುತ್ತೇನೋ ಅಂತ ಒಂದು ಕಡೆಗೆ ನನಗೂ ಅನ್ನಿಸ್ತೈತೆ. ನಿಮ್ಮ ಅತ್ತಿಗೆನೂ ಹೇಳ್ತಾ ಇದ್ಲು, ಸುಂದ್ರ ತುಂಬ ಬುದ್ಧಿವಂತ ಆಗ್ಯಾವ ನಿಮ್ಮ ಮದುವೆ ಆದಮೇಲೆ ಅಂತನ. ಅಯ್ಯೋ ಎಲ್ಲದನ್ನು ಕಲಿಬೇಕು, ಹೆಣ್ಮಕ್ಳಾದ್ಮೇಲೆ ಗಂಡನ ಮನೆಗೆ ಹೋಗಲೇಬೇಕು. ಹಂಗೇನಾದ್ರು ನೀನು ಗಂಡನ ಮನೆಗೆ ಕಳ್ಸಕ್ ಇಷ್ಟ ಇಲ್ಲ ಅಂದ್ರೆ ಈ ಊರಾಗೆ ಏನಾದ್ರೂ ಹುಡುಗನ್ ನೋಡಿ ಮದ್ವೆ ಮಾಡ್ಬಿಡು. ಹೆಂಗು ಇಲ್ಲೇ ಇದ್ದಂಗ ಆಗುತ್ತೆ, ನೀವು ನೋಡ್ಕೊಂಡಂಗೂ ಆಗುತ್ತೆ. ಅವಳಿಗೆ ಬುದ್ಧಿನೂ ಬಂದಂಗ ಆಗುತ್ತೆ. ಅವಾಗ ಅವಳ ಚಿಂತೆನೇ ಇರಲ್ವಾ ನಿಮ್ಗೆ ಸಾಯತಕನ. ಈಗ ನೀವಿರೋ ತಕ ಏನೋ ಚೆನ್ನಾಗಿ ನೋಡ್ಕೊಂತೀರಾ, ನೀವಿಲ್ದೇ ಇದ್ದಾಗ ಅವಳನ್ನ ಎಲ್ಲ ಚೆನ್ನಾಗಿ ನೋಡ್ಕೊಂತೀರಿ ಅಂತ ಏನ್ ಗ್ಯಾರಂಟಿ? ಅವ್ರ ಅಣ್ಣಯ್ಯ ಅವ್ರತ್ತಿಗೆ ಎಲ್ಲಾರು ನೋಡ್ಕೋಬೇಕಲ್ಲ. ನೇತ್ರ ಪಾಪ ಅಲ್ಲಿದ್ದಾಳೆ, ಅವಳು ಇಲ್ಲಿಗೆ ಬಂದು ನೋಡ್ಕೊಂಬಕ್ಕಾಗಲ್ಲ. ಅವಳಿಗೂ ಗಂಡ ಮನೆ ಮಕ್ಕಳು ಎಲ್ಲ ಇದ್ದಾರೆ. ಅದಕ್ಕೆ ಹೇಳೋದು, ಈಗ್ಲೇನೆ ಎಚ್ಚರಿಕೆ ವಹಿಸಿ ಮದ್ವೆ ಮಾಡೋದು ಒಳ್ಳೇದು ಅಂತ. ನಾನು ಅದಕ್ಕೆ ಮತ್ತೀಗ ಸುಂದ್ರನ್ಗೆ ಮದ್ವೆ ಮಾಡಿದ್ದು. ಎಲ್ಲ ಹೇಳ್ಬಿಟ್ಟೆ ಮದ್ವೆ ಮಾಡಿದ್ದು. ನಮ್ಮ ಮಂಜಿಗೂ ಅವ್ರ ಅಮ್ಮಯ್ಯಗೂ ಎಲ್ಲಾನ ಅವರು ಎಲ್ಲ ಕೇಳಿ ಒಪ್ಪಾತ್ಕೊಂಡೆ ಮದ್ವೆ ಆಗಿದ್ದು. ಸರಿ ಆಯ್ತಮ್ಮ, ನೋಡೋಣ, ಯೋಚನೆ ಮಾಡೋಣ. ಈ ನಮ್ಮೂರಾಗ ಯಾರಂತ ಹುಡುಗರು ಯಾರು ಇಲ್ಲ ಸದ್ಯಕ್ಕೆ. ಈ ಯಾರನ್ನ ಇದ್ರೆ ಮದುವೆ ಆಗ್ತೀವಿ ಅಂತನ ಯೋಚನೆ ಮಾಡೋಣ. ಸರಿ, ಯೋಚನೆ ಮಾಡ್ಬೇಡ. ಆದಷ್ಟು ಬೇಗ ಯಾವ್ದಾದ್ರು ಹುಡುಗನ್ ನೋಡಿ ಮದ್ವೆ ಮಾಡಿ ನಮ್ಮನ್ನ ಮದ್ವೆ ಕರಿ, ಮದ್ವೆ ಊಟ ಹಾಕ್ಸು. ಬರ್ತೀವಿ. ನನ್ನ ಮಗುಗೆ ಕೊಟ್ಟಿದ್ರೆ ಹೆಂಗೋ ಚೆನ್ನಾಗಿರೋಳು. ಈಗ ಕಾಲ ಮಿಂಚಾಗೈತೆ, ಹೆಂಗೋ ಬಿಡು. ಓ ಜಯಮ್ಮ, ಸುಂದ್ರನಿಗೆ ಕೊಟ್ಟಿದ್ರೆ ಸುಂದ್ರನೇ ಅವನಿಗೆ ಬುದ್ಧಿ ಇಲ್ಲ, ಇನ್ನು ನಮ್ಮ ಪದ್ದುಗೂ ಬುದ್ಧಿ ಇಲ್ಲ. ಇಬ್ರು ಸೇರ್ಕೊಂಡು ಇನ್ನೇನು ಗೋಲಿ ಆಟ ಆಡ್ತಾರೆ ಅಷ್ಟೇ. ಇಲ್ಲಿ ಆಟ ಆಡ್ತಾರಲ್ಲ ಇಬ್ರು ಜೊತೆಗೆ ಸೇರ್ಕೊಂಡು, ಹೊಲ್ತಕ್ಕೆ ಹೋದಾಗ ನೀರಾಗ ಆಟ ಆಡೋದು, ಬಿಕ್ಕೆಣ್ಣು ಕಿತ್ಕೊಂಬೋದು, ನೇರಳೆಣ್ಣು ಕಿತ್ಕೊಂಬೋದು, ಹಂಗೆ ಆಟ ಆಡ್ಕೊಂಡಿರೋರು. ಹೆಂಗೋ ನಿನ್ನ ಸೊಸೆ ಬುದ್ಧಿ, ಒಳ್ಳೆ ಸೊಸೆ ತಂದಿದ್ಯಾ ಬುದ್ಧಿವಂತ ಹೇಳ. ಅದಕ್ಕೆ ಅವಳು ಗಂಡಿಗೆ ಒಳ್ಳೆ ಬುದ್ಧಿ ಕಲ್ಸವಳೆ, ಜವಾಬ್ದಾರಿ ಕಲ್ಸವಳೆ ಬರಂಗೆ. ಬಿಡು, ಒಳ್ಳೇದಾಯ್ತಲ್ಲ. ನಮ್ಮ ಸುಂದ್ರ ಇನ್ಮೇಲೆ ಚೆನ್ನಾಗಿರ್ತಾನೆ. ಹ್ಞೂ ಕಣೆ ಜಯಮ್ಮ, ಹಂಗೆಲ್ಲ ಸರಿ ಆಗ್ತಿರಲ್ಲ, ಸುಮ್ಮನಿರು. ಈಗ ಹೆಂಗ ಮಾಡಿರೋದೇ ಸರಿಯಾಗೈತಿ. ನೋಡೋಣ, ನೀನು ಹೇಳಿದ್ದು ನಾವು ಯೋಚನೆ ಮಾಡ್ತಾ ಇದೀವಿ. ನೀನು ಹೇಳಿದ್ಮೇಲೆ ನನಗೂ ಹಂಗೆ ಅಂತ ಅನ್ನಿಸ್ತೈತೆ. ಅದನ್ನು ಸರಿನೇ. ನಮ್ಮೂರಾಗೆ ಯಾರನ್ನ ಒಬ್ಬ ಒಳ್ಳೆ ಹುಡುಗನ್ ನೋಡಿ ನಮ್ಮ ಪೊದ್ದುಗೆ ಮದುವೆ ಮಾಡಿದ್ರೆ ಚೆನ್ನಾಗೇ ಇರುತ್ತೆ. ಏನೋ ನೋಡ್ರಿ, ಯೋಚನೆ ಮಾಡ್ರಿ. ನಾನು ಹೇಳೋದಲ್ಲ, ನೀವಿಬ್ರು ತಂದೆ ತಾಯಿ ಆಗಿ ನಿಮ್ಮ ಮಕ್ಕಳು ಹೆಂಗಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ನೀವು ಯೋಚನೆ ಮಾಡ್ರಿ. ನಮ್ಮ ಸುಂದ್ರಗೇನೋ ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸರಿ, ಬರ್ತೀನಣ್ಣ. ಆಯ್ತಮ್ಮ, ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಬರ್ತೀನಿ ಅಂಕಲ್ ಆಂಟಿ. ಸರಿ ಆಯ್ತಮ್ಮ, ಹೋಗ್ಬಾ. ರೀ, ನಮ್ಮ ಜಯಮ್ಮ ಹೇಳಿದನು ಸರಿಯಾಗಿ ಐತಲ್ವಾ? ನಮ್ಮ ಪೊದ್ದುಗೂ ಮದುವೆ ಮಾಡಿದ್ರೆ ಬುದ್ಧಿ ಬರ್ಬೋದು ಅನ್ಸುತ್ತೆ. ಬುದ್ಧಿನೇ ಬರುತ್ತೋ ಅಥವಾ ಇನ್ನೂ ಬುದ್ಧಿ ಇದಾಗುತ್ತೋ ಏನೋ ಗೊತ್ತಿಲ್ಲಮ್ಮ. ಏನು ಮಾಡೋದು ಅಂತ ನನಗೂ ಯೋಚನೆ ಆಗೈತೆ. ನನಗಂತೂ ಅವಳಿಗೆ ಮದುವೆ ಮಾಡೋದು ಬೇಡ ಅಂತ ಅನಿಸುತ್ತೆ ಕಣೆ ಕಾಳಿ. ಯಾಕನ್ಸುತ್ತೆ? ಈಗ ಸುಂದ್ರ ನೋಡಿ ಎಷ್ಟು ಬದಲಾಗಿದ್ದಾನೆ, ನಮ್ಮ ಪೊದ್ದುನು ಬದಲಾಗ್ತಾಳೆ ಹಂಗೆ. ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಎಷ್ಟು ದಿನ ಅಂತೇಳಿ ನಾವೇ ಅವಳನ್ನ ನೋಡ್ಕೊಂಬಕ್ಕಾಗುತ್ತೆ? ಮದುವೆ ಮಾಡಿದ್ರೆ ಅವರೆಲ್ಲ ನೋಡ್ಕೊಂತಾರೆ. ಗಂಡನ ಮನೆಗೆ ಹೋದ್ಮೇಲೆ ಅವಳನ್ನು ಜವಾಬ್ದಾರಿ ಕಲ್ತ್ಕೊಂತಾಳೆ. ಮದುವೆ ಆದ್ಮೇಲೆ ಹೆಂಗಿರ್ಬೇಕು ಅಂತ ಅವಳಿಗೂ ಅರ್ಥ ಆಗುತ್ತೆ. ಅತ್ತೆ ಆದಳೆಲ್ಲ ಕಲಿಸ್ತಾಳೆ, ಇಲ್ಲ ಗಂಡನಾದನಾದ್ರೂ ಕಲಿಸ್ತಾರೆ. ಹಿಂಗೆ ಇದ್ರೆ ಹೆಂಗ್ ಸರಿ ಆಗುತ್ತೆ? ಸರಿಯಾಗಲ್ಲ, ಏನೂ ಇಲ್ಲ. ಸರಿ ಆಯಿತು, ಒಂದು ಸ್ವಲ್ಪ ಯೋಚನೆ ಮಾಡೋಕ್ಕಾದ್ರೂ ಟೈಮ್ ಕೊಡು. ಸುಮ್ಮನೆ ಹಿಂಗೆ ಇದಕ್ಕಿದ್ದಂಗೆ ಮದುವೆ ಅಂದರೆ ಮಾಡಿಬಿಡೋಕ್ಕಾಗುತ್ತಾ? ಸಿಕ್ಕಿದವ್ರಿಗೆಲ್ಲನ ಗಂಡು ಹುಡ್ಕೋದು ಬೇಡವೆ? ಒಳ್ಳೆ ಹುಡುಗನ ಎಂಥವ್ರು ಅವ್ರ ಮನೆಯವ್ರಿಗೆ ಒಪ್ಪಿಗೆ ಇರಬೇಕು. ಇವಳು ಪೆದ್ದಿ ಅಂತ ಗೊತ್ತಾದರೆ ಅವ್ರು ಒಪ್ಕೊಂತಾರ? ಗಂಡರಾಗಲಿ ಅಥವಾ ಅವ್ರ ಮನೆಯವರಾಗಲಿ ಮದುವೆ ಮಾಡ್ಕೊಂಬಕ್ಕೆ ಯಾರೂ ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಒಂದಿಟ್ಟು ವರದಕ್ಷಿಣೆ ಗಿರ್ದಕ್ಷಿಣೆ ಕೊಡ್ತೀವಿ ಅಂದ್ರೆ ಒಪ್ಪೇ ಒಪ್ತಾರೆ. ಏನಮ್ಮ ಅದು ವರದಕ್ಷಿಣೆ ಗಿರ್ದಕ್ಷಿಣೆ ಅಂತಿದ್ಯಾ? ಏನಿಲ್ಲ ಕಣೋ ರಾಜ, ನಮ್ ಜಯಮ್ಮ ಬಂದಿದ್ಲಲ್ಲ, ಸುಂದ್ರನ್ಗೆ ಮದ್ವೆ ಮಾಡಿದ್ಮೇಲೆ ಬದಲಾಗ ಸುಂದ್ರ ಎಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡೋದ್ ಕಲ್ತವನಂತೆ. ಅದಕ್ಕೇನೆ ಪೊದ್ದುಗೂ ಮದ್ವೆ ಮಾಡ್ರಿ ಅಂತ ನಿಮ್ಮ ಅತ್ತೆ ಹೇಳೋದ್ಲು. ನಾನು ಅದನ್ನೇ ಹೇಳ್ತಿದ್ದೆ ನಿಮ್ಮ ಅಪ್ಪಯ್ಯಗೆ. ಅದಕ್ಕೆ ನಿಮ್ಮ ಅಪ್ಪಯ್ಯ ಒಪ್ಬೇಕಲ್ಲ ಇವಳನ್ನ ಮದ್ವೆ ಮಾಡ್ಕೊಂಬಕ್ಕೆ ಅಂತಾನ. ಅದಕ್ಕೆ ವರದಕ್ಷಿಣೆ ಗಿರ್ದಕ್ಷಿಣೆ ಕೊಟ್ರೆ ಒಪ್ಕೊಂತಾರೆ ಅಂತ ಹೇಳ್ತಿದ್ದೆ. ಅಲ್ವೇನೋ ರಾಜ? ಅಯ್ಯೋ ಅಮ್ಮ, ವರದಕ್ಷಿಣೆ ತಗೊಂಡು ಮದುವೆ ಆಗೋರು ವರದಕ್ಷಿಣೆ ದುಡ್ಡಿಗೆ ಆಸೆ ಪಟ್ಟು ಮದುವೆ ಮಾಡ್ಕೊಂತಾರೆ ಹೊರತು ನಮ್ಮ ಪೊದ್ದುನ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಲ್ಲ. ಸುಮ್ಮನಿರು, ಅವಳಿಗೆ ಮದುವೆನೇ ಬೇಡ. ನೀನು ಯಾಕೆ ಸುಮ್ಮನೆ ಮದುವೆಗಿದ್ವಿ ಅಂತ ತಲೆ ಕೆಡಿಸ್ಕೊಂತ ಇದೆಯಾ? ಸುಂದ್ರನ್ಗೆ ಏನು ಅವನ ಅದೃಷ್ಟ ಇತ್ತೋ ಅಥವಾ ಹುಡುಗಿ ಅದೃಷ್ಟ ಕಾಲ್ಗುಣ ಚೆನ್ನಾಗಾಯ್ತೋ ಏನೋ ಅವ್ನು ಬದಲಾದ. ಹಂಗಂತ ಹೇಳಿ ನಮ್ಮ ಪೊದ್ದುನ ಮದುವೆ ಮಾಡಿ ಯಾವುದೋ ಮನೆಗೆ ಕಳಿಸಿ ಆಮೇಲೆ ಕಷ್ಟ ಅನುಭವಿಸೋದ ನೋಡಿ ನಾವೇ ಸಂಕಟ ಪಡಬೇಕಾಗುತ್ತೆ. ಅದೆಲ್ಲ ಏನು ಬೇಡ, ಮದುವೆಗಿದ್ವಿ. ಅಯ್ಯೋ, ಹಂಗಂತ ಹೇಳಿ ಹಂಗೆ ಇರಕ್ಕಾಗುತ್ತೇನೋ? ಮುಂದೂ ಅವಳು ವಯಸ್ಸಾದ ಕಾಲಕ್ಕೆ ಯಾರಾಗ್ತಾರೆ? ಏನೋ ನಾವಿರೋ ತಕ್ಕ ನಾವು ನೋಡ್ಕೊಂತೀವಿ, ಆಮೇಲೆ ಯಾರು ನೋಡ್ಕೊಂತಾರ ಅವಳ? ಯಾಕಮ್ಮ ಹಿಂಗಂತೀಯ? ನಾನಿಲ್ವಾ ಅವ್ರ ಅಣ್ಣನಾಗಿ? ನಾವು ನೋಡ್ಕೊಂತೀವಿ ಬಿಡು. ನಾವೇನೇನು ಅವಳನ್ನ ಮನೆಯಿಂದ ಆಚೆಗೆ ಹಾಕ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ನೀವಿಬ್ರು ಇಲ್ಲ ಅಂದರೆ ನೀವಿಬ್ರು ಇಲ್ದಿದ್ರು ಅವಳನ್ನ ನಮ್ಮ ಮಗಳ ಥರನೇ ನೋಡ್ಕೊಂತೀವಿ. ನೀನೇನು ಚಿಂತೆ ಮಾಡಬೇಡ. ನೀನೇನೋ ಹೇಳ್ತೀಯ, ನೀನು ಹೆಂಡ್ತಿನೂ ಹಂಗೆ ನೋಡ್ಕೊಂತಾಳ. ನಿಮ್ಮ ಮಕ್ಕಳನ್ನು ದೊಡ್ಡವಾಗ್ತವೆ, ಅವಾಗ ನಿಮಗೆ ಇವಳ ಕಡೆಗೆ ಗಮನ ಇರಲ್ಲ. ನಿಮ್ಮ ಮಕ್ಕಳದೇ ಸಿರಿ ಆಗುತ್ತೆ. ನಾವು ಚೆನ್ನಾಗಿದ್ದಂಗೆನೆ ಒಂದು ಎಲ್ಲ ನಾವು ಒಳ್ಳೆ ಕಡೆಗೆ ಮದುವೆ ಮಾಡಿಕೊಟ್ರೆ ಅವಳಿಗೂ ಜವಾಬ್ದಾರಿ ಕಲ್ತ್ಕೊಂತಾಳೆ ನಾವಿದ್ದಂಗೆನೆ ಅಂತಾನೆ ಅಷ್ಟೇನೆ ನನ್ನ ಯೋಚನೆ. ನೀನೇನೋ ಹೇಳ್ತೀಯ, ಮುಂದೇನು ಹಿಂಗೆ ಇರ್ತೀಯ ಅಂತ ಏನು ಗ್ಯಾರಂಟಿ? ಯಾವಾಗ ಹೆಂಗಿರ್ತಾರೆ ಅಂತ ಹೇಳಕ್ಕಾಗಲ್ಲ, ಯಾರು ಯಾವಾಗ ಬದಲಾಗ್ತಾರೆ ಅಂತಾನೆ. ಈಗ ಏನೇ ನಿನ್ನ ಉದ್ದೇಶ?
ನಮ್ಮ ಪೊದ್ದುಗೆಲ್ಲನ ಒಂದು ಒಳ್ಳೆ ಹುಡುಗನ ನೋಡ್ರಿ ಅಂತ ಹೇಳೋದು. ನಮ್ಮೂರಾಗ ಯಾರನ್ನ ಇದ್ರೆ ನೋಡ್ರಿ. ನಮ್ಮೂರಾಗ ಅಂಥವ್ರು ಯಾರೂ ಇಲ್ಲಮ್ಮ. ಅಯ್ಯೋ ಅಪ್ಪ, ನೀವು ಯಾಕೆ ಸುಮ್ಮನೆ ಮದುವೆಗಿದ್ವಿ ಅಂತ ತಲೆ ಕೆಡ್ಸ್ಕೊಂತೀರಾ? ಜಯತೆ ಮಾತು ಕೇಳಿ. ನನಗಂತೂ ಪೊದ್ದು ಮದುವೆ ಮಾಡೋದಂದರೆ ಇಷ್ಟನೇ ಇಲ್ಲ. ನೀವೇನಾದರೂ ಮಾಡ್ಕೊಳ್ರಪ್ಪ, ನನ್ನ ನಿರ್ಧಾರ ನಾನು ತಿಳಿಸಿದ್ದೀನಿ. ಆಮೇಲೆ ನೀವು ಮದುವೆಗಿದ್ವೆ ಮಾಡಿ ಆಮೇಲೆ ಅವಳಿಗೆ ನೋವು ಕೊಟ್ಟರೆ ನಾನಂತೂ ಸುಮ್ಮನಿರಲ್ಲ. ನಮ್ಮ ಪೊದ್ದು ನೋವು ಅನ್ಭವಿಸ್ಬಾರ್ದು. ಯಾವಾಗಲೂ ಅವಳು ಖುಷಿಯಾಗಿ ಇವಾಗ ಹೆಂಗಿದ್ದಾಳೋ ಎಲ್ಲರ ಜೊತೆ ಹಂಗೆ ನಗ್ನಗ್ತಾ ಇರಬೇಕು ಅಷ್ಟೇನಿ. ಅವಳ ನಾವು ಚೆನ್ನಾಗಿ ನೋಡ್ಕೊಂತೀವಿ. ನೀವೇನು ನಮ್ಮ ಮೇಲೆ ಅನುಮಾನ ಪಡಕ್ಕೆ ಹೋಗ್ಬೇಡ್ರಿ, ಮಲ್ಲಿ ಮೇಲೂ ಅನುಮಾನ ಪಡಬೇಡ್ರಿ. ಇವ್ನು ನೋಡಿರಿ ಹಿಂಗೆ ಹೇಳ್ತಾನಲ್ಲಿ, ನೀನು ನೋಡಿರಿ ಗಂಡು ನೋಡು ಅಂತಿದ್ಯಾ? ಯಾರ ಮಾತು ಕೇಳೋದು, ಯಾರ ಮಾತು ಬಿಡೋದು? ಅವನಿಗೇನು ಕೇಳ್ತೀಯ? ರಾಜನೇನು ಕೇಳಬೇಡ. ಅವನೇನಿದ್ರು ಹೆಂಡತಿ ಮಾತು ಕೇಳೋ ಅಂತ ಅವನು. ನಾವು ಅವ್ರ ತಂದೆ ತಾಯಿ ಎತ್ತಿರೋರು, ನಾವಿಬ್ರು ಏನು ನಿರ್ಧಾರ ಮಾಡ್ತೀವೋ ಅವನೇನು ಅದನ್ನ ತಡಿಯೋಕ್ಕಾಗಲ್ಲ. ಅವನ ಮಕ್ಳದ ಅವ್ನು ಹೆಂಗಾದ್ರೂ ಮಾಡ್ಕೊಂಬ್ಲಿ. ನಮ್ಮ ಮಕ್ಳ ಭವಿಷ್ಯ ನಮ್ಮ ಕೈಯಾಗೈತಿ. ಸುಮ್ಮನೆ ಒಂದು ಒಳ್ಳೆ ಹುಡುಗನ ನೋಡೋದು ಕಲ್ತ್ಕ. ಸರಿ ಆಯಿತು, ನೋಡೋಣ, ಯೋಚನೆ ಮಾಡ್ತೀನಿ, ಎಲ್ಲಾದರೂ ವಿಚಾರಿಸ್ತೀನಿ. ಸರಿ, ಬರಲ್ಲ, ಹೊಲ್ತಕ್ಕೆ ಹೋಗ್ತೀನಿ ನಾನು. ಸರಿ ಆಯ್ತು, ಹೋಗ್ ಬಾ. ಏನು ಮಾಡೋದು? ಯಾರಾದರೂ ಒಬ್ಬ ಮನೆ ಅಳಿಯನ್ನೇ ಮಾಡ್ಕೊಂಡ್ರಾಯ್ತು ಅಲ್ವಾ? ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.